ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಕನ್ನಡ ಅಸ್ಟ್ರೋ ಮೀಡಿಯಾ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು. ಇವತ್ತೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ವಿಶೇಷವಾಗಿ ನಮ್ಮ ಒಬ್ಬರು ಆತ್ಮೀಯರು ನಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಹಿಮಾಲಯದ ಒಂದು ಗಿಡಮೂಲಿಕೆಯನ್ನು ತಂದುಕೊಟ್ಟಿದ್ದಾರೆ. ನಾನು ಅವರಿಗೆ 5 ವರ್ಷಗಳ ಹಿಂದೆ ಹೇಳಿದ್ದೆ, ಎಲ್ಲರೂ ಸಿಕ್ಕಿದ್ರೆ ನೋಡಿ ಅಂತ. ಅವ್ರೇನಂದರೆ ಬರೀ ಗಿಡಮೂಲಿಕೆಗಳನ್ನ ಹುಡ್ಕೋದು, ಅದನ್ನು ಕರೆಕ್ಟಾಗಿ ಮಂತ್ರೋಕ್ತವಾಗಿ ಹೇಳಿ ಸರಿಯಾಗಿರ್ತಕ್ಕಂಥ ನಕ್ಷತ್ರದಲ್ಲಿ ಅದನ್ನು ತೆಗೆದು ನಾವು ಮಾಡುವಂಥ ಕೆಲಸಗಳಿಗೆ ಅವರು ಬಹಳ ಒಂದು ವಿಶೇಷವಾಗಿ ಬೆನ್ನೆಲುಬಾಗಿ ನಿಂತು ನಮಗೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ವಿಶೇಷವಾಗಿ ಚೌಡಿ ಬೇರು, ಚೌಡಿ ಗಂಡಬೇರು ಅಂಥೇಳಿ ಹೇಳ್ತಾರೆ. ಈ ಒಂದು ಮೂಲಿಕೆ ಬಂದು ಬಹಳ ಪುರಾತನವಾಗಿರ್ತಕ್ಕಂಥ ಹಿಮಾಲಯದ ತಪ್ಪಲಲ್ಲಿ ಬಿಡುವಂತಹ ಗಿಡಮೂಲಿಕೆಗಳಿವು. ಭಾರಿ ಕಡಿಮೆ ಸಮಯದಲ್ಲಿ ಇದನ್ನು ಬಹಳ ಹುಡುಕಿ ತೊಗೊಂಡು ಬಂದು ನಮ್ಗೆ ಕೊಟ್ಟಿದ್ದಾರೆ. ಯಾಕಂದರೆ ಬಹಳ ಒಂದು ಅರ್ಜೆಂಟ್ ಕೇಸ್ ಇತ್ತು, ಹಾಗಾಗಿ ಬೇಗ ಬೇಕು ಅಂಥೇಳಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿವಿ. ಹಾಗಾಗಿ ಬಂದು ತಂದು ಕೊಟ್ಟಿದ್ದಾರೆ. ಇಂತಹ ಈ ಒಂದು ಗಿಡಮೂಲಿಕೆ ಬಹಳ ಒಂದು ಕಷ್ಟ ಸಿಗುವಂಥದ್ದು. ಏನು ಈ ಗಿಡಮೂಲಿಕೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದರೆ, ವಿಶೇಷವಾಗಿ ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಆ ದೇವಿ ಇಟ್ಟಿರ್ತಕ್ಕಂಥ ಕಾಲ ಕೆಳಗಡೆ ಬೆಳೆದಿರ್ತಕ್ಕಂಥ ಒಂದು ಅದ್ಭುತವಾಗಿ ಶಕ್ತಿಯುಳ್ಳಂಥ ಒಂದು ಮೂಲಿಕೆ ಈ ಚೌಡಿ ಗಂಡು ಮೂಲಿಕೆ. ಇದನ್ನು ಬುಡಗಟ್ಟು ಜನಾಂಗದಲ್ಲಿ ಚೌಡಿ ಬೇರು ಅಂಥೇಳಿ ಕರೀತಾ ಇರ್ಬೋದು. ನಂತರ ನಮ್ಮ ಈ ಆಯುರ್ವೇದ ಸಂಪ್ರದಾಯದಲ್ಲಿ ಚೌಡಿ ಗಂಡು ಬೇರು ಅಂತಕ್ಕಂಥ ಒಂದು ಹೆಸರನ್ನು ಕೊಟ್ಟಿದ್ದಾರೆ. ಹೆಸರನ್ನೇನೋ ಕೊಟ್ಟರು, ಆದರೆ ಆ ಮೂಲಿಕೆಯನ್ನು ಸಿಗುವಂತಹ ಒಂದು ಸ್ಥಳ ಆಗಲಿ ಅಥವಾ ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ಸಂಪೂರ್ಣವಾಗಿ ಮರೆತೋಗಿದ್ದಾರೆ. ಇದನ್ನು ಸಂಪೂರ್ಣವಾಗಿ ತಾಂತ್ರಿಕಕ್ಕೆ ಉಪಯೋಗ ಮಾಡುವಂಥ ಬೇರಿದು. ನಾವು ಎಷ್ಟೋ ಮೂಲಿಕೆಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದೀವಿ. ಉಗ್ರ ಭೂತಾಳಿ ಇರ್ಬೋದು, ಎಡಮುರಿ ಬಲಮುರಿ ಇರೋದು, ಭೂತಾಳಿಗಳಲ್ಲಿ 16 ವಿಧ ರಕ್ತ ಭೂತಾಳಿ ಇರ್ಬೋದು, ಕೆಂಪು ಭೂತಾಳಿ ಇರ್ಬೋದು, ಕರಿ ಭೂತಾಳಿ ಇರ್ಬೋದು, ಜಾಪತ್ರೆ, ಜಾಕಾಯಿ, ಎಡಮುರಿ ಬಲಮುರಿ, ಇಂತಹ ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳ ಬಗ್ಗೆ ನಾವು ನಿಮಗೆ ವಿಸ್ತಾರವಾಗಿ ಹೇಳ್ಕೊಂಡು ಬಂದಿದ್ದೀವಿ. ಆದರೆ ಇವತ್ತು ಈ ಒಂದು ಮೂಲಿಕೆ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ವ್ಯಾಪಾರ ಸ್ಥಳದಲ್ಲಿ ಈ ಒಂದು ಮೂಲಿಕೆಯ ಒಂದು ವಿಶೇಷ ಶಕ್ತಿಯಿಂದ ಜನಗಳ ಆಕರ್ಷಣೆಯನ್ನು ಮಾಡೋಕ್ಕೆ ಇದನ್ನು ನಾವು ಉಪಯೋಗ ಮಾಡಬೇಕು. ಹೆಂಗೆ ಉಪಯೋಗ ಮಾಡೋದು ಅನ್ನೋದು ಒಂದು ದೊಡ್ಡ ಒಂದು ಇತಿಹಾಸ ಇದೆ. ತಾಂತ್ರಿಕದಲ್ಲಿ ಇರುವಂತಹ ಇತಿಹಾಸ ಅದು. ಇನ್ನು ಧನಾಕರ್ಷಣೆ, ಹಣದ ಆಕರ್ಷಣೆಗೆ ಈ ಮೂಲಿಕೆಯನ್ನು ಉಪಯೋಗ ಮಾಡುವಂಥದ್ದು. ಈ ಮೂಲಿಕೆ ತುಂಡನ್ನು ಮಾಡಿ ಅದನ್ನು ಮಂತ್ರಿಸಿ ಧನಾಕರ್ಷಣೆಯನ್ನು ಮಾಡುವಂಥದ್ದು, ದುಡ್ಡು ನಿಮಗೆ ಅನುಕೂಲ ಆಗುವಂತೆ ಮಾಡುವಂಥದ್ದು. ಇನ್ನು ಮೂರನೇದಾಗಿ ವಿಶೇಷವಾಗಿ ಈ ಒಂದು ಮೂಲಿಕೆಯಿಂದ ನಾನಾ ರೀತಿಯ ಕೋರ್ಟು ಕಚೇರಿಗಳಲ್ಲಿ ನಡೆಯುವಂತಹ ವ್ಯಾಜ್ಯಗಳು ತೊಂದರೆ ಕೊಡ್ತಾ ಇದ್ದರೆ, ಎಲ್ಲಿ ನಾವು ಇನ್ನು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರದಲ್ಲೂ ಕೂಡ ಗೆಲ್ಲಿಸಿಕೊಡುವಂತಹ ಮೂಲಿಕೆ ಇದು. ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ. ಇನ್ನು ಕೆಲವು ಜಾಗಗಳಲ್ಲಿ ದುಷ್ಟಶಕ್ತಿಗಳು ಇದ್ದಾಗ ಆ ಭೂಮಿಯಲ್ಲಿ ಇದನ್ನು ಅಷ್ಟ ದಿಗ್ಬಂಧನಕ್ಕೆ ಉಪಯೋಗಿಸುವಂತಹ ಮೂಲಿಕೆ. ಅಂತಹ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಯನ್ನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ನಾನು. ಚೌಡಿ ಗಂಡು ಮೂಲಿಕೆ ಅಂಥೇಳಿ ಇದಕ್ಕೆ ಹೆಸರು. ಈ ಮೂಲಿಕೆಯಿಂದ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ನಡೆಯುತ್ತೆ. ಇದು ಇನ್ನೂ ಸ್ವಲ್ಪ ದೊಡ್ಡದಾಗಿತ್ತು,
ನಾವು ಒಂದು 3-4 ಕೆಲಸಗಳು ಇದರಿಂದ ಮಾಡಿ ಇಮ್ಮಿಡಿಯೇಟಾಗಿ ರಿಸಲ್ಟ್ ತೊಗೊಂಡಿದ್ದೀವಿ. ಅಂತಹ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಯನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ಬೇಕು ಅಂಥೇಳಿ ಇವತ್ತೊಂದು ವಿಡಿಯೋವನ್ನು ಮಾಡ್ತಾ ಇರೋದು. ಆ ಗುರುಗಳ ಕೃಪಾ ಕಟಾಕ್ಷದಿಂದ, ದೇವಿಯ ಒಂದು ಅನುಗ್ರಹದಿಂದ ಈ ಒಂದು ಗಿಡಮೂಲಿಕೆಯನ್ನು ಇಟ್ಕೊಂಡು ಹಲವಾರು ರೀತಿಯ ಒಂದು ಕೆಲಸಗಳಿಗೆ ನಾವು ಮುಂದಿನ ಕೆಲಸಗಳಿಗೆ ಒಂದು ರಿವರ್ಸ್ ಪ್ರಯೋಗ ಇರ್ಬೋದು, ಕೋರ್ಟು ಕಚೇರಿ ವ್ಯವಹಾರಗಳಿರ್ಬೋದು, ದುಡ್ಡಿನ ವಿಚಾರ ಇರ್ಬೋದು, ಅಥವಾ ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು, ಎಲ್ಲದಕ್ಕೂ ಕೂಡ ಈ ಒಂದು ಗಿಡಮೂಲಿಕೆ ಒಂದು ಸಹಾಯ ನಾವು ತಗೊಳ್ಬೇಕು ಅಂಥೇಳಿ ನಿರ್ಧಾರ ಮಾಡಿಕೊಂಡು ಸಿಕ್ಕಿರೋದ್ರಿಂದ ಇದೊಂಥರ ಬ್ರಹ್ಮಾಸ್ತ್ರವಾಗಿ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರದಲ್ಲಿ ಈ ಒಂದು ಮೂಲಿಕೆ ಇರುತ್ತೆ. ಹಾಗಾಗಿ ಈ ಒಂದು ಮೂಲಿಕೆಯನ್ನು ನಿಮ್ಮೆಲ್ಲರಿಗೂ ಈ ರೀತಿ ಕೂಡ ಇದೆ, ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಗಳಿದೆ ಪ್ರಪಂಚದಲ್ಲಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರೋದು. ಇನ್ನು ಕೆಲವು ಗಿಡಮೂಲಿಕೆಗಳು ಇನ್ನೂ ರಹಸ್ಯವಾಗಿರ್ತಕ್ಕಂಥದ್ದಿದೆ, ನೀವಿನ್ನೂ ನೋಡೇ ಇರಲ್ಲ. ಗಿಡಮೂಲಿಕೆಗಳು ಯಾವತ್ತೂ ಕೂಡ ಜೀವ ಇರುತ್ತೆ, ಆ ಪರಮೇಶ್ವರನ ಒಂದು ಶಕ್ತಿ ಅಂತಕ್ಕಂಥದ್ದು ಇರುತ್ತೆ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಮೂಲಿಕೆಗಳು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಅತೀ ಬಡವನಿಂದ ಅತಿ ಶ್ರೀಮಂತನವರೆಗೂ ಈ ಮೂಲಿಕೆಯನ್ನು ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಅನುಕೂಲವನ್ನು ಮಾಡ್ಕೋಬೋದು. ನಿಮಗೂ ಕೂಡ ಇದರ ಬಗ್ಗೆ ಹೆಚ್ಚಿನ ವಿವರ ಬೇಕು ಅಂತ ಹೇಳಿದರೆ, ಅಥವಾ ನಿಮ್ಮ ಜೀವನದಲ್ಲಿರುವಂತಹ ಯಾವುದಾದ್ರೂ ಸಮಸ್ಯೆಗಳು ನಿವಾರಣೆಗೆ ಒಂದು ಯಾವುದೇ ವಿಧದಲ್ಲಿ ನೋಡಿದರೂ ಕೂಡ ಆಗ್ತಾ ಇಲ್ಲ ಅಂತಕ್ಕಂಥ ವಿಚಾರ ಇದ್ದರೆ, ಪ್ರಶ್ನಾಶಾಸ್ತ್ರದ ಮುಖಾಂತರ ನೋಡಿ ನಂತರ ದೀಪಯಕ್ಷಿಣಿಯ ಒಂದು ಸಹಾಯವನ್ನು ಕೇಳಿಕೊಂಡು ಈ ಒಂದು ಮೂಲಿಕೆಯಿಂದ ಪರಿಹಾರ ಮಾಡೋಣ. ಹೆಚ್ಚಿನ ವಿವರಗಳಿಗೆ ನಮ್ಮನ್ನು ಸಂಪರ್ಕ ಮಾಡಿ. ನಮಸ್ಕಾರ.